ಪ್ರಾಮಾಣಿಕವಾಗಿ ಮಾಡಬೇಕಾಗಿದೆ. ಇಲ್ಲಿ ಏನಕ್ಕೆ ಸೂಕ್ಷ್ಮ ಗಮನಿಸ್ಬೇಕಾಗಿದೆಪ್ಪ ಅಂದ್ರೆ ಎರಡೂ ಕಡೆ ಧರ್ಮದ ಹೆಸರಿನಲ್ಲೇ ಜಾತಿಗಳು ಸಹಿತ ನಿರ್ಮಾಣ ಆಗಿದ್ದಾವೆ. ಲಿಂಗಾಯತ ಜಾತಿ ನಿರ್ಮಾಣ ಆಗ್ಯದ, ಅದರಲ್ಲಿ ಜಾತಿ ಆರಾಧಕರು ಸಹಿತ ಬಂದುಬಿಟ್ಟಿದ್ದಾರೆ. ಜಾತಿಯಲ್ಲಿ ನಂಬಿಕೆಟ್ಟವರು ಸಹಿತ ಲಿಂಗಾಯತರಲ್ಲಿದ್ದಾರೆ. ಅದು ಮೂಲತಃ ಜಾತಿಯನ್ನು ಹುಟ್ಟಾಕಿಲ್ಲ, ಬಸವಣ್ಣವರು ಧರ್ಮ ಹುಟ್ಟಾಕಿದ್ದಾರೆ, ಒಪ್ಪುವ ಮಾತನ್ನು. ಆದರೆ ಧರ್ಮ ಇಲ್ಲಿ ಜಾತಿಯಾಗಿ ಪರಿವರ್ತನೆ ಆಗೋದ್ರಿಂದಾಗಿ ಬಸವಣ್ಣವ್ರ ವಿಚಾರ ನೀವು ಪಾಲಿಸ್ತೀರಿ ಇಲ್ರಿ ಅಂಥೇಳಿ ಸಹಜವಾಗಿ ಕರಿಯರ ಶ್ರೀಗಳು ಕೇಳ್ತಾ ಇದ್ದಾರೆ. ಇವತ್ತು ನೀವು ಲಿಂಗಾಯತರು ಅಂತ ಹೇಳ್ಕೊಳ್ಳುವಂಥವ್ರು ಎಷ್ಟು ಜನ ನಿಮ್ಮ ಮನೆಗೆ SC ಹೆಣ್ಮಕ್ಳನ್ನ ಸುಶೇಂದ್ರನಾಗೆ ಅಥವಾ ಅಳಿಯಂದ್ರನಾಗೆ ಪಡ್ಕೊಂಡಿದ್ದೀರಿ? ಎಷ್ಟು ಜನರ ಜೊತೆ ಇಂಟರ್ ಕಾಸ್ಟ್ ಮ್ಯಾರೇಜ್ ಮಾಡ್ಕೊಂಡಿದ್ದೀರಿ? ಬಸವಣ್ಣ ಅದನ್ನು ಹೇಳಿದ್ದಾರೆ, ಅದು ಮಾಡಿರಿ ಅಂತ ಇವ್ರು ಅಂತ ಇದ್ದಾರೆ. ಅಂದ್ರೆ ಎರಡೂ ಕಡೆ ಏನಾಗಿದೆಪ್ಪ ಅಂತಂದ್ರೆ ವಿಚಾರಗಳು ದೃಷ್ಟಿ ಇಟ್ಕೊಂಡು ಹೇಳೋದಾದ್ರೆ ಇವರು ಜಾತಿ ನೆಲೆಗಟ್ಟಿನಲ್ಲಿ ಲಿಂಗಾಯತ ಅಂತ ಇದ್ದಾರೆ ಅಂತ ಭಾಳಷ್ಟು ಅವರು ವಾದ ಮಾಡ್ತಾರೆ. ಜಾತಿ ಅಲ್ಲ, ಲಿಂಗಾಯತ ಧರ್ಮದು, ಧರ್ಮ ನೀವು ಪಾಲನೆ ಮಾಡಿರಿ. ಬಸವಣ್ಣ ಹೇಳಿದಾನಪ್ಪ, ಇಲ್ಲಿ ಮೇಲು ಕೀಳು ಇಲ್ಲ ಅಂತೇಳಿ. ಹಾಗಾದ್ರೆ ನೀವು ನಿಮ್ಮಲ್ಲಿ ಜಾತಿ ಪ್ರಾಕ್ಟೀಸ್ ಮಾಡೋದಿಲ್ವ ನೀವು ಅಂತೇಳಿ ಅವ್ರು ಪ್ರಶ್ನೆನೂ ಮಾಡ್ತಾ ಇದ್ದಾರೆ. ನಾವಂತೂ ಓಪನ್ ಆಗಿ ಹೇಳ್ತೀವಿ ಧರ್ಮದ ಹೆಸರು ಜಾತಿನ ಮಾಡ್ತೀವಿ ಅಂತೇಳಿ. ಅದಕ್ಕೆ ನಮ್ಮಲ್ಲಿ ಜಗಲಿ ಅದ, ಲಿಂಗ ಅದ, ಪೂಜೆ ಅದ, ಶಿವಾದಾನ, ಪಾರ್ವತಿ ಅದಲ್ಲ, ಅವ್ರು ಪೂಜೆ ಮಾಡ್ತೀವಿ. ನೀವು ಅದು ನಂಬುವುದಿಲ್ಲೋ? ನೀವು ಹಂಗಾದ್ರೆ ಇಡೀ ಸಮುದಾಯವನ್ನು, ಸಮಾಜವನ್ನು ಸಮಾನತೆ ನೆಲೆಗಟ್ಟಿನ ನೀವು ರಚನೆ ಮಾಡಿಕೊಳ್ರಿ ಅಂತ ವಾದ ಮಾಡ್ತಾರೆ. ಅವ್ರವ್ರ ದೃಷ್ಟಿಯಿಂದ ಅವ್ರು ಸರಿನ ಇಲ್ಲಂತಲ್ಲ. ಆದರೆ ಇಲ್ಲೊಂದು ನಾವು ಗಮನಿಸಬೇಕಾಗಿದ್ದು, ಲಿಂಗಾಯತ ಏನು ಈ ಒಂದು ಹೋರಾಟ ಮಾಡ್ತಾ ಇದ್ದಾರೆ, ನಿಜವಾಗಿ ಧರ್ಮ ಅನ್ನೋದಾದ್ರೆ ಬಸವಣ್ಣವ್ರು ಹಾಕಿಕೊಟ್ಟಂಥ ಹೆಜ್ಜೆಯಲ್ಲಿ ಹೋಗ್ಬೇಕಾಗಿದ್ದು ಅವ್ರ ಧರ್ಮ ಕರ್ಮ ಅಂತೇಳಿ. ಅದು ಎಷ್ಟು ಜನ ಪಾಲಿಸ್ತಾರೆ ರೀ? ಜಾತಿ ಬಿಟ್ಟು ವ್ಯವಹಾರ ಮಾಡ್ತಾರೆ ಲಿಂಗಾಯತರಲ್ಲೇ. ಅದನ್ನು ಸಹಿತ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂತಂದ್ರೆ ಬಸವಣ್ಣ, ನಿಜವಾದ ಬಸವಣ್ಣ ಅವ್ರು ಇಂಥವರು ಈ ಲಿಂಗಾಯತ ಧರ್ಮ ಅಂದರೆ ಇಲ್ಲಿ ಸಮಾನತೆ, ಇಲ್ಲಿ ಯಾರೂ ಮೇಲೂ ಇಲ್ಲ ಕೀಳು ಇಲ್ಲ ಅನ್ನುವಂಗೆ ಸಮಾಜ ರಚನೆ ಮಾಡಲಿಕ್ಕೆ ಹೊರಟಿದ್ರು ಅವರು. ಅದ್ರ ನಂತರದಲ್ಲಿ ಅದೊಂದು ಜಾತಿ ಆಗಿ ಧರ್ಮ ಆಗಿ ಪರಿವರ್ತನೆ